ನಿನ್ನೆ ಮಂಡ್ಯದ ಕೆರೆಗೋಡು ಆ ಒಂದು ಕೇಂದ್ರದಲ್ಲಿ ಹಿಂದೂ ಬಾಂಧವರು ಭಗವಧ್ವಜವನ್ನು ಹಾರಿಸುವಂಥ ಪ್ರಯತ್ನವನ್ನು ಮಾಡಿದಾಗ ಅದನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ರಾಷ್ಟ್ರಧ್ವಜವನ್ನು ಧ್ವಜಾರೋಹಣ ಮಾಡಿ ನಮ್ದು ಯಾರ್ದು ಕೂಡ ಆಕ್ಷೇಪ ಇಲ್ಲ. ಆದರೆ ದುರುದ್ದೇಶದಿಂದ ನಮ್ಮ ಭಗವಧ್ವಜವನ್ನು ಹಾರಿಸಿದಾಗ ಅದನ್ನು ಇಳಿಸಿ ಈ ರೀತಿಯಂಥ ಒಂದು ಷಡ್ಯಂತ್ರವನ್ನು ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಸಹಕಾರದಿಂದ ಈ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಂಥ ನಿಮ್ಮ ಅಧಿಕಾರದ ದರ್ಪದಿಂದ ಏನೇ ದಬ್ಬಾಳಿಕೆ ಮಾಡಿಕೊಂಡು ಹಿಂದುತ್ವವನ್ನು ಅಳಿಸ್ಬೇಕು ಅಂತೇಳಿ ನಿಮ್ಮ ಏನು ಮನಸ್ಸಲ್ಲಿದ್ದರೆ ಅದು ನಿಮ್ಮ ಕನಸದು. ಯಾವುದೇ ಕಾರಣಕ್ಕೂ ಕೂಡ ಅದು ಆಗಲಿಲ್ಲ ವಿಚಾರ. ಯಾಕೆಂದರೆ ಇಡೀ ರಾಷ್ಟ್ರ ಇವತ್ತು ಮೋದಿಜಿ ಅವರ ನೇತೃತ್ವದಲ್ಲಿ ಹಿಂದುತ್ವದ ಅಡಿಯಲ್ಲಿ ಈ ದೇಶದಲ್ಲಿ ವಾಸ ಮಾಡ್ತಾರೆ. ನಾವೆಲ್ಲರೂ ಕೂಡ ಹಿಂದೂಗಳು. ಆ ಒಂದು ಧ್ವಜಕ್ಕೆ ಅವಮಾನ ಆಗದ ರೀತಿಯಲ್ಲಿ ಇವತ್ತು ಅದಕ್ಕೆಲ್ಲ ರೀತಿಯಿಂದ ಶಕ್ತಿ ಸಿಗ್ತಿರ್ತಾ ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಂದು ತುಷ್ಟೀಕರಣ ರಾಜಕಾರಣದಿಂದ ಈಗಾಗಲೇ ದೇಶದಲ್ಲಿ ಎರಡು ರಾಜ್ಯದಲ್ಲಿ ಉಳಿಯುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಹೀಗೆ ಮಾಡಿದ್ರೆ ಇಡೀ ದೇಶ ಕಾಂಗ್ರೆಸ್ಸೇತರ ಒಂದು ಪಕ್ಷ ಒಂದು ನಾಶದ ದಿಕ್ಕಲ್ಲಿ ಹೋದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನಾದರೂ ಕೂಡ ತಮ್ಮ ಈ ರೀತಿಯಂಥ ತುಷ್ಟೀಕರಣ ರಾಜಕಾರಣವನ್ನು ಬಿಟ್ಟು ಇವತ್ತು ಎಲ್ಲ ಧರ್ಮದವರು ಕೂಡ ಸ್ವಾಗತ ಮಾಡ್ತಿರೋದು. ಈ ಸಂದರ್ಭದಲ್ಲಿ ಓಟಿಗೋಸ್ಕರ ಈ ರೀತಿಯಂಥ ಒಂದು ಸಂದೇಶ ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಲೋಕಸಭಾ ಚುನಾವಣೆಯಲ್ಲಿ, ಅದು ಫಲಶ್ರುತಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಧ್ವಜನೇ ಮುಖ್ಯ, ಪ್ರಶ್ನೆನೇ ಇಲ್ಲ. ಆದರೆ ಅಲ್ಲಿ ಮೊದಲು ಆದೇಶ ಆಗಿತ್ತು. ಮೊದಲು ರಾಷ್ಟ್ರಧ್ವಜ ಅಂತ ಹೇಳಿ ಅಲ್ಲಿ ಏನು ಯಾವುದು ಕೂಡ ಅಧಿಕೃತವಾದಂಥ ಆದೇಶ ಆಗಿದ್ದಿಲ್ಲ. ಯಾವತ್ತು ಭಗವಧ್ವಜ ಹಾರಿಸಾದ್ಮೇಲೆ ಈ ರೀತಿ ರಾಷ್ಟ್ರಧ್ವಜನ ಹಾರಿಸಿ ಒಂದು ಇಕ್ಕಟ್ಟೆ ಸೇರಿಸುವಂಥ ಒಂದು ಬುದ್ಧಿವಂತಿಕೆಯಿಂದ ಈ ಸರ್ಕಾರ ಮಾಡುವಂಥ ಪ್ರಯತ್ನ ಆಗಿದೆ. ಜನ ಬುದ್ಧಿವಂತರಿದ್ದಾರೆ, ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೂಡ ಕೊಡ್ತಾರೆ. ಆಗಿದೆ, ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಪಕ್ಷ ತುಂಬ ಗಂಭೀರವಾಗಿ ತೆಗೆದುಕೊಂಡಿದೆ. ಹಿಂದೂ ಕಾರ್ಯಕರ್ತರು ಈಗಾಗಲೇ ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ವಾಲಂಟಿಯರ್ ಆಗಿ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಆ ಬಿಸಿಯನ್ನು ಬರುವಂಥದ್ದಲ್ಲಿ ಎದುರಿಸಬೇಕಾಗ್ತದೆ. ಹಿಂದುತ್ವವನ್ನು ದೇಶದಲ್ಲಿಂದ ಎಲ್ಲ ಧರ್ಮಗಳು ಒಪ್ಕೊಂಡಾಗಿದೆ. ಕಾಂಗ್ರೆಸ್ ಪಾರ್ಟಿ ಒಂದು ಬಿಟ್ಟು ಚುನಾವಣೆಯನ್ನು ಕಣ್ಮುಂದಿಟ್ಕೊಂಡು ನಾನು ಆಗಲೇ ಹೇಳಿದಂತೆ ಒಂದು ಮುಸ್ಲಿಂ ಅವ್ರನ್ನ ಇನ್ನೊಬ್ಬರನ್ನ ಮನವೊಲಿಸಬೇಕು ಇದ್ರ ಮುಖಾಂತರ ಅಂತೇಳಿ ಪ್ರಯತ್ನ ಇದೆ. ಇದು ಸಾಧ್ಯ ಆಗಲ್ಲ. ಮುಸ್ಲಿಂ ಬಾಂಧವರು ಕೂಡ ಇದನ್ನು ಇವತ್ತು ಹನುಮಾನ್ ಧ್ವಜವನ್ನು ಏನು ಹಾರಿಸಿದ್ದಾರೆ, ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವರೇ ಮೇಲ್ಬಿದ್ದು ಒಂದು ಸಂದೇಶ ಕೊಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ವಾಸ ಮಾಡೋದು ಎಲ್ಲರೂ ಕೂಡ ಅದನ್ನು ವಿರೋಧವನ್ನು ಮಾಡ್ತಾರೆ. ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದಾರೆ ಗೌರವಾನ್ವಿತ ನಿತೀಶ್ ಜಿ ಅವರು. ಯಾಕೆಂದರೆ ಇವತ್ತು INDIA ಇವತ್ತು ನೂರಾಗಿದೆ. ಈಗಾಗಲೇ INDIA ಬಗ್ಗೆ ವಿಶ್ವಾಸ ಇಟ್ಟು ಒಂದು 3-4 ತಿಂಗಳ ಒಂದು ಒಡನಾಟದಲ್ಲೇ ಈಗಾಗಲೇ ಬೇರೆ ಬೇರೆ ರಾಜ್ಯದ ಅನೇಕ ಮುಖಂಡಗಳು ಬೇಸತ್ತು ಇವತ್ತು ಹಿಂದೆ ಬರ್ತಾ ಇದ್ದಾರೆ. ಅದರ ಪ್ರತಿಫಲನೇ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಆ ಒಂದು ಗಠಬಂಧನ್ ಬ್ರೇಕ್ ಆಗಿರೋದಿರ್ಬೋದು, ಅದಾದಮೇಲೆ ಬಿಹಾರಲ್ಲಿ ಆದಂಥ ವಿಚಾರ ಇರ್ಬೋದು, ಪಂಜಾಬಲ್ಲಿ ಆದಂಥ ಒಂದು ವ್ಯತ್ಯಾಸಗಳಿರ್ಬೋದು. ಹಾಗಾಗಿ ಮುಗೀತು ಅದರ ಒಂದು INDIA ಕತೆ. ಸಂಘಟನೆ ಚುನಾವಣೆ ಪೂರ್ವದಲ್ಲಿ ಇದೆಲ್ಲದು ಕೂಡ ಆಗಿದೆ. ಅಬ್ಸಲ್ಯೂಟ್ ಆಗಿ ನಮ್ಮ ಈಗಿನ ಸಮೀಕ್ಷೆ ಪ್ರಕಾರ ಸುಮಾರು ಇಡೀ ನಮ್ಮ ರಾಷ್ಟ್ರದಲ್ಲಿ ಒಂದು 400ಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಕ್ಷೇತ್ರ ಗೆಲ್ಲಬಹುದು ಅಂತಿತ್ತು. ಈ INDIA ತುಂಡಾದ ಮೇಲೆ ಇನ್ನೂ ಹೆಚ್ಚಿಗೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಪಕ್ಷದ ಮುಖಂಡರುಗಳು ಇದು ಈ ರಾಜಕೀಯ ಪಕ್ಷದಲ್ಲಿ ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಅದು. ಅದೇ ದೇವ್ರದಿಂದ ಈಗಾಗಲೇ ಮೊನ್ನೆ ನಮ್ಮ ನಾಯಕರಂತ ಯಡಿಯೂರಪ್ಪ ಸಾಹೇಬರು ಕೂಡ ನಿನ್ನೆ ಹೇಳಿದ್ದಾರೆ, ಯಾರು ನಮ್ಮ ಮನೆಯನ್ನು ಬಿಟ್ಟು ಹೋಗಿದ್ರು ಮತ್ತು ವಾಪಸ್ ಕರೆಸುವಂಥ ಒಂದು ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಆ ದಿಕ್ಕಲ್ಲಿ ಗೌರವಾನ್ವಿತ ಜಗದೀಶ್ ಶೆಟ್ಟರು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಬರುವಂಥದ್ದಿಂದಲೇ ಆದಷ್ಟು ಬೇಗ ಗರ್ ವಾಪಸಿ ಪ್ರೋಸೆಸ್ ಇಡೀ ನಮ್ಮ ರಾಜ್ಯದಲ್ಲಿ ಆಗುತ್ತೆ ಅಂತ ನಂಗೆ ವಿಶ್ವಾಸ. ಇಲ್ಲ, ಪಟ್ಟಿ ಮಾಡಲಿಕ್ಕೆ ನಾನು ಒಬ್ಬ ಸಂಸದ ಸದಸ್ಯ ಅಷ್ಟೇ. ನಾನು ರಾಜ್ಯ ಮಟ್ಟದಲ್ಲಿ ಕೂತ್ಕೊಂಡು ತೀರ್ಮಾನ ತರ್ತೀನಿ. ಶಾಮನೂರಜ್ಜ ನಿನ್ನೆ ಆಶೋಧನ ಮಾಡಿದ್ದಾರೆ. ನಾನು ಆಗಲೇ ಮಾತಾಡ್ತಾ ಹೇಳಿದೆ, ಒಂದು ನಮ್ಮ ತಂದೆ ಮಾಡಿದಂಥ ಒಂದು ಪುಣ್ಯದ ಕೆಲಸ ಏನಿದೆ ಅದು ಆಶೀರ್ವಾದವಾಗಿ ಇವತ್ತು ನನ್ನ ಮೇಲೂ ಕೂಡ ಅದ್ರ ಪರಿಣಾಮ ಬಿದ್ದಿದೆ ಅಂತ ನಾನು ಹೇಳಲಿಕ್ಕೆ
ಹೇಳಿದ್ರೆ ಅವರಾಗೆ ಪಾಪ ಹೇಳಿದ್ದಾರೆ. ಈಗ ಬಾಯಿ ತಪ್ಪು ನಾನು ಮಾತಾಡಿದಂತೆಲ್ಲ ಅಪಾಲಜಿನೂ ಕೂಡ ಅವ್ರು ಕೇಳಿದ್ರಿಂದ ಮತ್ತೆ ಅದನ್ನು ವಿಷಯ ಹೇಳಿ ಅಂತ ಅವಶ್ಯಕತೆ. ಥ್ಯಾಂಕ್ ಯು.